ಓಂ ಗಣೇಶ. ಸಿಂಹ ರಾಶಿ, ಗುರು, ರಾಹು, ಕೇತು, ಶನಿ ಗೋಚರ ಫಲ ಹೇಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಗುರು ಬಂದು ನಿಮಗೆ 11 ಮನೆ ಬಂದಿರೋದ್ರಿಂದ ಖಂಡಿತ ತುಂಬಾ ಲಾಭ ಹೆಚ್ಚಾಗುತ್ತೆ. ಈ ವರ್ಷ ನಿಮಗೆ ತುಂಬಾ ಲಾಭ ಚೆನ್ನಾಗಿರುತ್ತೆ, ಲೈಫ್ ತುಂಬಾ ಎಂಜಾಯ್ ಮಾಡ್ತೀರಾ. ಅದು ಇಲ್ಲದೆ ಗುರು ಬಂದು ನಿಮಗೆ ಗುರು ದೃಷ್ಟಿ 3ನೇ ಮನೆ ನೋಡೋದ್ರಿಂದ ತುಂಬಾ ಧೈರ್ಯ ಇರುತ್ತೆ. 5ನೇ ಮನೆ ನೋಡೋದ್ರಿಂದ ಖಂಡಿತ ನಿಮಗೆ ನೀವು ಸಿಂಗಲ್ ಆಗಿದ್ದೆ ನಿಮ್ಮ ಲೈಫ್ ಅಲ್ಲಿ ಒಂದು ಪರ್ಸನ್ ಬರ್ತಾರೆ, ಅದು ಲವ್ ಮ್ಯಾರೇಜ್ ಆಗುತ್ತೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಬಿಸ್ನೆಸ್ ಮಾಡ್ತಾ ಇದೆ, ತುಂಬಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಜೀವನ ಫಸ್ಟ್ ಕ್ಲಾಸ್ ಆಗಿದೆ ಅಂತ ತೋರಿಸ್ತಿದೆ. ಇನ್ನು ನೀವೇನಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ, ಸಿನಿಮಾದಲ್ಲಿ ಹೋಗ್ಬೇಕು ಅನ್ಕೊಂಡಿರೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ನೀವು ಹೋಗ್ಬೋದು. ಅಂಡ್ ಇನ್ನು ನಮ್ಗಿನ್ನು ಮಗು ಆಗಿಲ್ಲ ಅಂತ ನೋಡ್ತಿದ್ದವ್ರಿಗೆ ಖಂಡಿತ ಗುರು 5 ಮನೆ ನೋಡೋದ್ರಿಂದ ಖಂಡಿತ ಈ ವರ್ಷ ನಿಮ್ಗೆ ಮಗು ಅನ್ನೋದಾಗುತ್ತೆ. ಶನಿ ವಿಚಾರಕ್ಕೆ ಬಂದ್ಕೊಂಡ್ರೆ, ಶನಿ ಬಂದು 8ನೇ ಮನೆ ಇರೋದ್ರಿಂದ ಇದು ನಿಮಗೆ ಅಷ್ಟಮ ಶನಿ ಅಂತಾರೆ. ಅಷ್ಟಮ ಶನಿ ಟೈಮಲ್ಲಿ ಸ್ವಲ್ಪ ಲೈಫ್ ಅಲ್ಲಿ ಹೆಲ್ತ್ ಇಶ್ಯೂ ಆಗುತ್ತೆ, ಇಂಜುರಿ ಆಗ್ಬೋದು, ಕೋರ್ಟ್ ಕೇಸು, ಗಲಾಟೆ ಆಗ್ಬೋದು. ತುಂಬಾ ಕೇರ್ಫುಲ್ ಇರ್ಬೇಕಾಗುತ್ತೆ. ನಿಮ್ಮ ಲೈಫಲ್ಲಿ ಒಂಥರ ಕಂಟಕಾಗ್ಲು ಜಾಸ್ತಿ ಇರುತ್ತೆ. ಆರೋಗ್ಯ ತುಂಬಾ ಕೇರ್ಫುಲ್ ನೋಡ್ಕೊಬೇಕಾಗುತ್ತೆ. ಈ ಟೈಮಲ್ಲಿ ಸಾಧ್ಯವಾದ್ರೆ ನೀವು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಸಾಧ್ಯವಾದ್ರೆ ನಿಮ್ಮ ಹೆಸರಲ್ಲಿ ಇನ್ಸೂರೆನ್ಸ್ ಮಾಡಿಕೊಳ್ಳಿ. ಹೆಲ್ತ್ ಇನ್ಸೂರೆನ್ಸು, ಮತ್ತೆ ಕಾರ್ ಇನ್ಸೂರೆನ್ಸು, ಬೈಕ್ ಇನ್ಸೂರೆನ್ಸು, ಇನ್ಸೂರೆನ್ಸ್ ಮಾಡಿಕೊಂಡೆ ಈ ಟೈಮ್ ಸ್ವಲ್ಪ ಕೇರ್ಫುಲ್ ಆಗಿರ್ತೀರಾ ನೀವು. ಇಲ್ಲಾಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ ನೀವು ಡ್ರೈವಿಂಗ್ ಮಾಡೋವಾಗ. ಅಂಡ್ ಖಂಡಿತ ಈ ವರ್ಷ ನಿಮಗೆ ತುಂಬಾ ಲಕ್ ಅಂತ ಹೇಳ್ತಾ ಇದೀನಿ, ಯಾಕಂದ್ರೆ ನಿಮಗೆ ಈ ವರ್ಷ ಪ್ರಮೋಷನ್ ಕೂಡ ಆಗುತ್ತೆ. ಹಣಕಾಸು ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. ಹಣಕಾಸು ಇದೆ, ಮಗು ಆಗುತ್ತೆ, ಫಾರಿನ್ ಶಿಫ್ಟ್ ಆಗ್ಬೋದು, ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ಬಟ್ ಒಂದೇ ಒಂದು ವಿಚಾರದಲ್ಲಿ ಶನಿ ಮಾತ್ರ ಅಷ್ಟಮ ಶನಿ ಅಂದ ತಕ್ಷಣ ಭಯ ಪಡೋಷ್ಟೇನಿಲ್ಲ, ಕೇರ್ಫುಲ್ ಆಗಿರ್ಬೇಕಷ್ಟೇ. ಇವಾಗ ನಾವು ಒಂದ್ ಕೆಲ್ಸಕ್ಕೆ ಹೋಗ್ತೀರಂದ್ರೆ ನಮ್ಗಿಂತ ಹಿಂದೆ ಬಂದವ್ರಿಗೆ ಎಲ್ರಿಗೂ ಬೇಗ ಬೇಗ ಆಗುತ್ತೆ, ನಮಗೆ ಮಾತ್ರ ಲೇಟ್ ಆಗುತ್ತೆ. ಅದು ಅಷ್ಟಮ ಶನಿ. ಇದೊಂಥರ ನಿಮ್ಮ ಲೈಫಲ್ಲಿ ಒಂದು ಪಾಠ ಕಲಿಸುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ರಾಹು ಕೇತು ವಿಚಾರ ನೋಡ್ಕೊಂಡೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ, ಮದುವೆ ಲೈಫ್ ತುಂಬಾ ಚೆನ್ನಾಗಿದೆ. ಕೇತು 1ನೇ ಮನೆ ಇರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಸ್ವಲ್ಪ ಮೈಂಡ್ ನಿಮ್ಗೆ ಆವಾಗ ತುಂಬಾ ಡಿಸ್ಟ್ರಾಕ್ಷನ್ ಆಗ್ತಾ ಇರುತ್ತೆ. ಸ್ವಲ್ಪ ಮೈಂಡ್ ಒಂಥರ ತುಂಬಾ ಹೆಡ್ಯಾಕ್ ಬರ್ಬೋದು. ಇದು ಮಾತ್ರ ಸ್ವಲ್ಪ ಕೇರ್ಫುಲ್ ನೋಡ್ಕೊಳ್ಳಿ. ನಾನು ಇಷ್ಟೊತ್ತು ಹೇಳಿದ್ದು ಬರೀ ಗೋಚಾರ ಫಲ. ಈ ಗೋಚಾರ ಫಲ ಜಸ್ಟ್ 30% ಮಾತ್ರ ವರ್ಕ್ ಆಗೋದು. ನಿಮಗೆ 70% ಫುಲ್ ದಶಾಭುಕ್ತಿ ನೋಡ್ಬೇಕಾಗುತ್ತೆ. ದಶಾಭುಕ್ತಿನೇ ನಿಮ್ಮ ಲೈಫ್ ನ ರೂಲ್ ಮಾಡೋದು. ಈ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಇಷ್ಟ ಆಗಿದೆ, ಮಿಸ್ ಮಾಡಿದ್ರೆ ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಹೇಳ್ತಾರೆ ಅಷ್ಟಮ ಶನಿ ಅಂತ. ಅಷ್ಟಮ ಶನಿ ಬಂದ್ಬಿಟ್ಟು ಒಳ್ಳೇದೇ ಮಾಡುತ್ತೆ, ಯಾಕಂದ್ರೆ 5 ಮನೆ ಪಿತ್ರಾರ್ಜಿತ ಆಸ್ತಿ ಕೂಡ ಬರೋ ಎಲ್ಲಾ ಪಾಸಿಬಿಲಿಟಿ ಇದೆ. ನೋಡಿ ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು.